ಇದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನೋಡ್ಲೇಬೇಕಾದ ಸ್ಟೋರಿ. ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆ ಏನಾದ್ರೂ ನೀವು ನೋಡಿದ್ರೆ ಅಯ್ಯೋ ಹೀಗೆಲ್ಲ ಇದೆಯಾ ಅಂತ ನೀವೇ ಒಂದು ಕ್ಷಣ ಬೆಚ್ಚಿ ಬೀಳ್ತೀರಾ. ಎಸ್, ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನೀರಿಲ್ಲದೆ ರೋಗಿಗಳು ಪರದಾಟ ನಡೆಸಿರುವ ಘಟನೆ ತುಮಕೂರು ಜಿಲ್ಲೆ ಮಧುಗಿರಿಯ ತಾಲೂಕು ಆಸ್ಪತ್ರೆಯಲ್ಲಿ ಜರುಗಿದೆ. ಕಳೆದ 5-6 ದಿನಗಳಿಂದ ನೀರಿಲ್ಲದೆ ರೋಗಿಗಳು ಪರದಾಟ ಮಾಡಿದ್ದಾರೆ. ಕೆಟ್ಟು ಹೋಗಿರುವ ಆಸ್ಪತ್ರೆ ಆವರಣದಲ್ಲಿ ಇರುವಂತಹ ಬೋರ್ವೆಲ್ ಇದ್ದು ಮುನ್ಸಿಪಲ್ನಿಂದ ನೀರು ಬಿಡದೆ ಇರೋದ್ರಿಂದ ಅವ್ಯವಸ್ಥೆ ಎದುರಾಗಿದೆ. ನೀರಿಲ್ಲದೆ ರೋಗಿಗಳು ಕೇರ್ ಟೇಕರ್ಗಳ ಪರದಾಟ ಹೇಳತ್ತಿರದಾಗಿದೆ. ಶೌಚಕ್ಕೂ ನೀರಿಲ್ಲದೆ ರೋಗಿಗಳು ಪರದಾಡ್ತಾ ಇದ್ದಾರೆ. ಆಸ್ಪತ್ರೆಯ ಹೊರಗಿನ ರಸ್ತೆಯಲ್ಲಿ ಇರುವಂತಹ ಸಾರ್ವಜನಿಕ ಶೌಚಾಲಯಕ್ಕೆ ರೋಗಿಗಳು ಹೋಗ್ತಾ ಇದ್ದಾರೆ. ಊಟ ತಿಂಡಿಗೆ ಬಾಟಲ್ ನೀರು ಕೊಂಡು ರೋಗಿಗಳು ತರ್ತಾ ಇದ್ದಾರೆ. ನೀರಿಲ್ಲದೆ ಆಸ್ಪತ್ರೆಯ ಶೌಚಾಲಯಗಳು ಗಬ್ಬೆದ್ದು ನಾಡ್ತಾ ಇದ್ದು ರೋಗಿಗಳು ತಮ್ಮ ದುಃಖವನ್ನ ತೋಡಿಕೊಂಡಿದ್ದಾರೆ. ಹೆಸರು ಸಾವಿತ್ರಮ್ಮ. ನೀರು ಎಷ್ಟು ದಿವಸದಿಂದ ಇಲ್ಲ? ನೀವು 5-6 ದಿವಸ ಇಲ್ಲ ಸರ್. ಮತ್ತೆ ಹೆಂಗ್ ಮಾಡ್ಕೊಳ್ತೀರಾ? ಹೆಂಗ್ ಮಾಡ್ತಾರ ಅಂದ್ರೆ ಏನ್ ಮಾಡಿರ್ತಾರೆ, ಬಾತ್ರೂಮ್ಗೂ ವಾಶ್ರೂಮ್ಗೂ ಮಕ ತೊಳೆಯಕ್ಕೂ ಏನು ಕೊಯ್ಲಲ್ಲ. ಪೇಷಂಟ್ಗಳು ಇಷ್ಟೊಂದು ಜನ ಇದ್ರು ಏನ್ ಮಾಡ್ಬೇಕು ಹೇಳಿ. ಅವ್ರಿಗೆ ಹೇಳಿದ್ರ ಈ ತರ ನೀರಿನ ಸಮಸ್ಯೆ? ಸಿಸ್ಟರ್ಗಳೆಲ್ಲ ಹೇಳಿದ್ರು ಸರ್. ಏನಂದ್ರು? ಅವರು ಅದೇ ನೀರಿಂದ ಸಮಸ್ಯೆ ಆಗೈತಿ, ಏನ್ ಮಾಡಲಿ, ಟ್ಯಾಂಕರ್ ತತ್ತಾರೆ, ಟ್ಯಾಂಕರ್ ನೀರು ಎಲ್ಲೆಲ್ಗೆ ಆಗ್ತವೆ ಅಂತ ಮಾತಾಡ್ತಿದ್ರು ಸರ್. ಅವರು ನೀರು ಬರ್ತಾ ಇಲ್ಲ ಸರ್. ಎಷ್ಟು ದಿವಸದಿಂದ? ಆಲೆ ಸುಮಾರು 8 ದಿವಸದಿಂದ ನೀರು ಕಂಡಿಲ್ಲ. ಹೌದಾ? ಮತ್ತೆ ಹೆಂಗ್ ಮಾಡ್ಕೊಳ್ತೀರಾ? ಅಲ್ಲಿಗೆ ಹೋಗಿ ಕೆಳಕ್ಕೆ ಹೋಗೋದು, ಇಲ್ಲಿಲ್ಲ. ಸರಿ, ನೀರಿನ ಸಮಸ್ಯೆ ಜಾಸ್ತಿ ಆಗ್ಬಿಟ್ಟು ಭಾರಿ ಕಷ್ಟ ಆಗೈತೆ ನೀರಿನ ಸಮಸ್ಯೆ. ಏನು ಬೇರೆ ವ್ಯವಸ್ಥೆ ಮಾಡ್ಲಿಲ್ವ ಆಸ್ಪತ್ರೆ ಅವರು? ಯಾರು ಮಾಡಲಿಲ್ಲ. ತಂದಿರ್ತಾರೆ. ಬಟ್ ವಾಶ್ರೂಮಲ್ಲೂ ಎಲ್ಲೂ ನೀರಿಲ್ಲ. ಪೇಷಂಟ್ಗಳು ಒಳಗವ್ರು ಅವ್ರನ್ನೆಲ್ಲ ಎತ್ಕೊಂಡು. ಹೌದಾ? ಹೇಳ್ತಾರೆ. Audio Jungle.